ನನಗ ಬೆಟ್ಟಿನೇ ಆಗಿಲ್ಲ. ಎಲ್ಲಿ ಹೋಗಿರ್ಬೇಕು, ಯಾವ್ರಿಗೆ ಹೋಗ್ಯಾಳೋ ಏನೋ. ಅಬ್ಬಬ್ಬಬ್ಬ ಇತ್ತಾಗೆ ಬರಕತ್ತಾವಲ್ಲ. ಬರ್ಲಿ ಬರ್ಲಿ. ಹಲೋ, ನೀನು 100 ವರ್ಷ ಆಯ್ಸೆ ನೋಡು. ಅಲ್ಲ, ನೀನು ಅಂದ ಹೋದ ಎಂದು ಬಂದಿಯಲ್ಲ, ಯಾಕ? ನೀನು ಮಾಲಿನೇ ನೋಡಿಲ್ಲ, ನನ್ನ ನೆನಪಾಗ್ಲಿಲ್ಲ ಏನು? ಇಲ್ಲ, ನಿಂಗು ನಿಂದೊಂದು ಫೋಟೋ ಬೇಕಾಗಿತ್ತು. ಅದಕ್ಕ ಫೋಟೋ ಹೊಡಿಬೇಕಂತ ನೀನು ದಾರಿ ಬಹಳ ನೋಡಿದೀನಿ. ಯಾಕೆ ಬರ್ಲಿಲ್ಲ? ಅಯ್ಯೋ, ಅದೂನು ನನಗ ನಿನ್ನೆ ಬಹಳ ಅಂದ್ರೆ ಬಹಳ ಥಂಡಿ ಜ್ವರ ಬಂದಿಲ್ಲ. ಅದಕ್ಕ ನಾ ಜ್ವರಕ್ಕೆ ಬರ್ಲಿಲ್ಲ. ನೀನು ಥಂಡಿ ಜ್ವರ ಹತ್ತಿದ್ದು ಯಾಕಂದ್ರೆ ಒಂದು ಮಾಡಿಸ್ಕೋಬೇಕಿತ್ತು. ಇಂಜೆಕ್ಷನ್ ಇಂಜೆಕ್ಷನ್ ಅದನ್ನ ಮಾಡ್ಕೊಂಡ್ರಾತು. ಹಂಗ ನಿನ್ನ ಮಾರಿ ನೋಡಿದ್ರಾತು ಅಂತ ಬಂದಿಲ್ಲ ನಾನು. ಹಂಗಾದ್ರ ಮತದಾನ ಹೊಡಿತೀನಿ, ಹೊಡೆಸ್ಕೋ. ಆಮೇಲೆ ಒಂದು ಇಂಜೆಕ್ಷನ್ ಮಾಡ್ಕೊಂಡು ಹೋಗು. ಏನ್ ಹೊಡಿತೀನಿ? ಫೋಟೋ ನಾನು ನಿಮ್ಗೂ ಫೋಟೋ ಹೊಡಿತೀನಿ ಅಲ್ಲಿ. ಯಾಕೆ ನನ್ನ ಫೋಟೋ ನೀ ಯಾಕೆ ಹೊಡಿತಪ್ಪ? ನೀ ಹೀರೋಯಿನ್ ಆಗೋ ವಿಷಯ ನಮ್ಮ ಕಾಶಿನಾಥ್ ಸಾವ್ಕಾರ ಹೇಳಿ, ಅದಕ್ಕೆ ನಿಂದೊಂದು ಫೋಟೋ ಬೇಡಿದ್ರು ಅವರು. ಅದಕ್ಕೆ ಅಲ್ಲೋ ನೀ ಬೆಕ್ಕಲಿವಾಗಿ ಊರಾಗ ಬೆಕ್ಕ ಸಾಯ ಹೊಡಿ ಸುಮ್ಮನೆ ಇದು ಕಾಶಿನಾಥ್ ಸಾವ್ಕಾರ ಅಂದ್ರೆ ಯಾರು ಗೊತ್ತಿಲ್ಲ, ಎಲ್ಲ ಇದನ್ನ ಬಿಡೋದು. ಕಾಶಿನಾಥ್ ಸಾವ್ಕಾರ ಅಂದ್ರ ಮಲಿ ಕುಡಿಯೋದು ಹುಡುಗನ್ ಹಿಡ್ಕೊಂಡು 60 ವರ್ಷದ ಮುದುಕರಿಗೆ ಹೋಗಿ ಕೇಳ ಹೇಳ್ತಾರ, ಇವನೇ ನಟ ನಿರ್ದೇಶಕ ನಿರ್ಮಾಪಕ ಅಂತ. ಏನೋ ವಿಚಾರ ಮಾಡಕತ್ತೀರಿ? ಏನಿಲ್ಲ, ನೀವು ನಮ್ ಕಾಶಿನಾಥ್ ಸಾವ್ಕಾರ ನನ್ನ ಬೆಸ್ಟ್ ಫ್ರೆಂಡ್, ಅವನ ಸಡ್ಡಿ ದೋಸ್ತ, ಅವ ನನ್ನ ಕುಚಿಕು, ಅವ ಸಿನಿಮಾ ಡೈರೆಕ್ಟರ್. ಅಲ್ಲ, ಆ ಕಾಶಿನ ಸಾವ್ಕಾರ ಅಂದಿಲ್ಲ, ಅವ್ರು ಯಾವ ಸಿನಿಮಾ ಡೈರೆಕ್ಟ್ ಮಾಡಿರಪ್ಪ ಹೇಳಿ ನೋಡನು. ನಂಬರ್ 1 ಯಾವ್ದು? ತಾಯಿಯ ನಾಡು, ತಾಯಿ ನುಡಿ, ತಾಯಿಯ ಮಡಿದಲ್ಲಿ, ತಾಯಿ ಕನಸು, ತಾಳಿಯ ಭಾಗ್ಯ, ಇನ್ನೂ ಕೆಲವು ಸಿನಿಮಾ ಡೈರೆಕ್ಟರ್. ಹೌದಾ? ಅಲ್ಲ, ಅವ್ರಿಗೆ ಯಾಕೆ ನನ್ನ ಫೋಟೋ? ಹಾ, ಅವನಿಗೆ ನಿನ್ನ ಫೋಟೋ ಅವನ ಹೆಸರತ್ತ ನಂದು ಅಂತೆ. ಅಂದ್ಬಿಡೋದಕ್ಕೆ ಅಂತೆ. ಅಲ್ಲೋಣ ಹಂಗ ಮಾತಾಡ್ಕತ್ತೀನಿ ನೀ ಸುಮ್ಮನೆ ಡೌನ್ ನಿಂತಂಗ ಅವನ ಫೋಟೋ ತೆಗಿ ಒಣ ಕಡೆ ಹೋಗ್ತೀನಿ. ಹಂಗಂದ್ರ ಮೊದಲ ಚೆನ್ನಾಗಿ ಎತ್ತುಕೊಂಡ ನಿಂದ್ರ ಪಟ ಪಟ ನಿಂಗು ನಾ ಏನಂದಿ, ನೀ ಏನ್ ತಿಳ್ಕೊಂಡಿ? ಮುಖ ಮ್ಯಾಕ್ ಎತ್ತಿ ನಿಂದ್ರು ಅನ್ನಿ. ಫೋಟೋ ಹೊಡಿತೀನಿ ಅನ್ನಿ. ಹಾ, ಸೀದಾ ಕನಸ
ಸೀದಾ ನಿಂದ ರೆಡಿನಾ ನಿಂದ ನಿಮ್ಮ ಅವನ ಆಕಿ ಏನ್ ಎತ್ತಬೇಕು ನೀ ಏನ್ ಹೊಡಿತೀವೋ ಮಗನ ಲೇ ಮಗನ ಯಾರಲ್ಲೇ ನೀ ಮಗನ ಅನ್ನ ಒಂದ್ ಕಾಲಾಗ ಬೂಟ್ ಹೈ ಒಂದ್ ಕಾಲಾಗ ಚಪ್ಪಲ್ ಹೈ ಆದ್ರೆ ನೀ ಫೋಟೋಗ್ರಾಫರ್ ಹೈ ಫೋಟೋಗ್ರಾಫರ್ ಹೈ ಮಗನ ನನ್ ಒದಿತೀಯ ಯಾಕ ಮೈ ಬೆಚ್ಚಗ್ ಮಾಡ್ಲಿ ಏನ್ ಮಗನ ಅಯ್ಯೋ ನಮ್ಮಪ್ಪ ಏ ನಿಂಗು ಏ ಸುಮ್ ನಿಂದ್ರ ಈ ಮುದಕ ಏನು ಕಾಲಿಕ್ಕೆದ್ರಿ ಹರಿಯಾದ ಹುಡುಗರ ಜೋಡಿ ಜಗಳಾಕ ಬರಾಕತ್ತಾನ ಒಂದ್ ಕೈಯ ನೋಡೇ ಬಿಡ್ತೀನಿ ಮಗನ ನನ್ನ ಒಂದ್ ಕೈ ನೋಡ್ಕೊತೀಯ ಅಲ್ಲೇ ನನ್ನ ಮೈ ನೀ ಬೆಚ್ಚಿಗೆ ಮಾಡ್ತೀಯ ಮಗನ ಯಾವ್ರವನೇ ನೀನ ಏ ಮುದಕ ರಿಸ್ಪೆಕ್ಟ್ ಕೊಟ್ಟ ಮಾತನಾಡು ಯಾಕಂದ್ರ ಮಗನ ಈ ನಟ ನಿರ್ದೇಶಕ ಗಣೇಶ್ ಕುಮಾರ್ಗ ಮಗನಾತೀಯ ಯಾವ ಅಂತ ಕೇಳ್ತೀಯ ಮಗನ ನಿನ್ನ ನ್ಯಾಲಿಗೆ ಕಿತ್ತಿ ಊರ ನಾಯಿ ಒಟ್ಟಕೊಂಡ್ಬಿಡ್ತೀನಿ ಮಗನ ಏನ ನೀನು ನಟ ನಿರ್ಮಾಪಕ ಗಣೇಶ್ ಕುಮಾರ ಹೌದು ನೀ ಯಾವಾದ್ರೂ ನನಗೇನಾಗುದಿಲ್ಲ ಮಗನ ಅಲ್ಲ ನನ್ನ ಮುಂದಾನ ನನ್ನ ಮಗಳಿಗೆ ನೀ ಎತ್ಕೊಂಡು ನಿಂದ್ರು ಹೊಡಿತೀನಿ ಅಂದ್ ಮತ್ತೆ ನನ್ನ ಮ್ಯಾಲಿಗೆ ಕಿತ್ತಿ ನಾಯಿ ಹಿಡಿತೀಯ ಮಗನ ನಿಂದು ತಿಂಡರ್ ಇಟ್ಟಿರ್ಬೇಕು ಅಪ್ಪ ನಿಂಗು ಇವ ನಿಮ್ಮ ಅಪ್ಪನ ಏ ಮಾವ ನೀ ಯಾರಂತ ಅನ್ನೋದು ನನಗ ಗೊತ್ತಾಗ್ಲಿಲ್ಲ ನಿನ್ನ ಸಿಕ್ಕಂಗ ಬೈದ್ ಬಿಟ್ನಿ ಏ ಮಾವ ನಂದು ತಪ್ಪಾಗೈತಿ ದಯವಿಟ್ಟು ನನ್ನ ಕ್ಷಮಿಸಿ ಬಿಡು ಯಾರಲ್ಲಿ ನೀನು ನಾ ಯಾವಾಗಾಗ್ಲೆ ನಿಮ್ಮ ಮಾವ ನೀ ಯಾವಾಗಾಗ್ಲೆ ನನ್ನಯ್ಯ ಇನ್ನೂ ಆಗಿಲ್ಲ ನೀ ಹೂ ಅಂದ್ರೆ ಹಾಕ್ತೀನಿ ನಿನ್ನ ಮಗಳ ಮಾವ ಏ ಮಾವ ನೀ ರೊಕ್ಕ ಕೊಡ್ಬೇಡ ರೂಪಾಯಿ ಕೊಡ್ಬೇಡ ಬಂಗಾರ ಕೊಡ್ಬೇಡ ಬೆಳಿ ಕೊಡ್ಬೇಡ ಅಲ್ಲದೆ ಅದೇನಾಗಿತ್ತು ಫ್ಲಾಟ್ ರೊಕ್ಕ ಬಂಗಾರ ಒಡವಿ ವಸ್ತ್ರ ಎಲ್ಲ ಕೊಟ್ಟು ನೀನು ಕನ್ಯಾದಾನ ಮಾಡಿಕೊಡ್ತೀನಿ ಬೋರ್ಡ್ ಮಗನ ಏ ನಿಂಗು ನಿಮ್ಮ ಅಪ್ಪನ ಎಂತ ಮನಸ್ಸ ಬ್ಯಾನ್ ಇದ್ದಂಗ ಐತಿ ಮಗ ಖಾಲಿ ಬಿಡ್ತಾನೆ ಕಾಯಿ ಯಾವ ಜಾತಿಯೋ ಯಾವ ಕುಲನ ಯಾವ ನಿಮ್ಮ ಎಡೆ ಬಗಳು ಸೇಮ್ ಹಂಗ ಇದೀನಿ ನಾ ದೊಡ್ಡ ನಾಯಿ ಸಣ್ಣ ಹೌದೌದು ಬಿಡು ಮತ್ತೆ ಎಲ್ಲಾರು ಬೀದಿ ನಾಯಿಗೆ ಬಾಳ ಮುಂದ್ ಮಾಡ್ತಾರೆ ಜುಳಿ ನಾಯಿ ಬರೀ ಬಿಸಿ ಹಿಡಿದಿರ್ತದ ಅದು ಜಾತಿ ನಾಯಿ ಬೀದಿ ನಾಯಿ ಐತಲ್ಲ ಅದಕ್ಕೆ ನಾಯಿ ಜೊತೆ ಬಿಡುದಿಲ್ಲ ಅದು ಅಂತ ಬರ್ಗಿಟ್ಟ ನಾಯಿ ಇರ್ತಾವ ಮುಂದೆ ಆ ಜಾತಿ ನೀ ಸೇರ್ಬೇಡ ಯಪ್ಪ ಜಾತಿ ಅಂತಲ್ಲ ಈ ಜಾತಿ ನೀತಿ ಪಾಪ ಬಂಗಾರದಿಂದ ಹುಡುಗ ಸಿಕ್ಕಾನ ರೊಕ್ಕ ಬೇಡ ರೂಪಾಯಿ ಬೇಡ ನಿನ್ ಮಗ ಮದುವೆ ಹಾಕ್ತೀನಿ ಅಂತಾನೆ ತೋಡಿ ನನ್ನ ಬುದ್ಧಿ ಆಗ್ತದೆ ನಿನ್ನವನು ನನಗೆ ಬುದ್ಧಿ ಹೇಳ್ತೀಯ ನಿನ್ನವನು ಅಲ್ಲವೇ ಸಂಗವ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡ ಕೇಳಂದೆ ನಿನ್ನವನು ಯಾಕೋ ಮಾವ ನಿನ್ನ ಮಗಳು ಇನ್ನ ಬಾಯಾಗ ಬಟ್ಟಿಟ್ಟು ಚೀಪ್ತಾಳ ಅಂತ ಮಾಡಿ ಏನ ಈ ವರ್ಷ ಲಕ್ಷ್ಮೀ ಜಾತ್ರೆಯಾಗ ಮದ್ವೆ ಮಾಡಿದ್ರ ಮುಂದಿನ ವರ್ಷ ಬರೋದ್ರಾಗ ತಂದೆ ಮರಿ ಹಡ್ದಂಗ 10-12 ಮಕ್ಕಳು ಆಯ್ತಾವ ಮಾವ 10-12 ಮಕ್ಕಳು ಆಯ್ತಾ ಯಾಕಲೇ ಮಗನ ನನ್ನ ಮಗಳಿಗೆ ಹೆಂಗೆ ಮಾತಾಡ್ತಾರೆ ಯಾಕ ಮೈ ಬೆಚ್ಚಗೆ ಮಾಡ್ಲೇನು ನನಗೆಷ್ಟು ವಯಸ್ಸು ಒಂದು 25 ಇರ್ಬೇಕಿವ ನಿಮ್ಮವ್ರು ಹಣ್ಣಿ ಮಾಡಿ ಹೇಳು 20 ಅವು ನನಗೆ ಬೇಡ ನಿನ್ನ ಆಂಟಿನ ಅಂಟಿನಲ್ಲಿ ಹಾಕಿ ಮಾಡಿ ನೋಡೋದು
ಯಾಕಿಗೆ ಅಡಿ ದುಃಖ ಬಂತ ಅದನ್ನ ಕರೆ ಹೇಳ್ದೆ ನಾನು. ಮಿಸ್ಟೇಕ್ ಮಾಡಿದ್ವಿ. ನನಗ 18 ವರ್ಷ, ನಾ ಮೈ ಇರ್ತದ 18 ವರ್ಷ ಆಗ್ತದೆ. ಹೌದಾ? ನಮ್ಮಿನ್ನ ಮದುವೆ ಮಾಡುವಲ್ಲಪ್ಪ ನೀನು. ಅಲ್ಲ, ನನಗಿನ್ನ ಎಷ್ಟು ವಯಸ್ಸು ಆಗುತ್ತರ ಕಂಡಿನ ಮದುವೆ ಮಾಡೋದಲ್ಲ. ಅದನ್ನ ಹೇಳೋ ನಿನ್ನವನ. ನೀ ಹಿಂಗ ಸುಮ್ಮನಿದ್ರ ಈ ಮುದುಕಾಗ ಏನೈತಿ ಬುದ್ಧಿ? ನೀ ಹಿಂಗ ಸುಮ್ಮನಿದ್ರ ನೀ ಹಿಂಗ್ ಸುಮ್ಮನಿದ್ರ ಈ ಜನ್ಮದಾಗ ಅಲ್ಲ, ಮುಂದಿನ ಜನ್ಮದಾಗ ನೀನು ಮದ್ವಿ ಮಾಡೋದಿಲ್ಲ. ಮಗನ ಬಾಯಿ ಮುಚ್ಚು. ನಾನು ನನ್ನ ಮಗಳಿಗೆ ಈ ಜನ್ಮದಾಗ ಮದುವೆ ಮಾಡೋದಿಲ್ಲ ಮಗನ. ಇದ ತಿಂಗಳದಾಗ ನನ್ನ ಮಗಳ ಮದ್ವಿ ಭರ್ಜರಿ ಮಾಡ್ತೀನಿ. ಇವತ್ತ ಗಂಡು ನೋಡಕ್ ಹೋಗ್ತೀನಿ, ಇವತ್ತ ಗಂಡು ನೋಡಕ್ ಹೋಗ್ತೀನಿ. ಹೇಳ್ತಾರೆ ಸುಮ್ಮನಿದ್ರು ನೀನ್ ಅವ್ರ ಖಬರಿ ಕೇಳಿ. ನಿನಗೆ ಬಾಗಲಕೋಟ್, ಧಾರವಾಡ, ಹುಬ್ಬಳ್ಳಿ ಎಲ್ಲಾ ಕಡೆ ಇದ ನಮ್ಮ ಸಿರಿಗನಹಳ್ಳಿ ಊರೊಳಗೆ 2 ಗಂಡುಗಳು ಅದಾರ. ಒಬ್ಬ ಮೆತ್ರಿ ಬಸವಣ್ಣ ಇಲ್ಲಿ ಕೂತ ನೋಡಿದ. ಬೇಡ ಹಂಗಿತ್ತಂದ್ರ ನನ್ನ ಭಾವಿ ಅಳಿಯ ಸಂಘಕ್ಕೆ ಕೊಟ್ಟು ನೀನು ಮದುವೆ ಮಾಡ್ಬೇಕಂತ ಮಾಡಿ ನಾ. ಯಾಕ ಅವನೇನು ಒಳಗೆ ಹತ್ತವನ ಮತ್ಯ ಕೆಂಪು ಮುಸುಡಿ ಮಂಗ್ಯನ ಮದುವೆ ಆಗ್ಬೇಕಂತ ಮಾಡಿ ನೀನ. ಏ ಮಾವ, ನನ್ನ ಅಂದ್ರೆ ನೀ ಕೆಂಪು ಮತ್ತಿ ಮಂಗ್ಯ ಹಂಗೆ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಣ್ಣ. ಯಪ್ಪ ಏನ ಹೇಳಪ್ಪ, ಆ ಮಾತ್ರ ಸಂಗನ ಮದುವೆ ಆಗುದಿಲ್ಲ. ಈಗ ನಮ್ಮನ್ನ ಕದ್ದ ಈ ಗಣೇಶನ ಮದುವೆ ಹಾಕಿನ. ಈ ಮನಕ್ಕಂತ ಗಣೇಶನ ಮದುವೆ ಹಾಕ್ಯ ನಿಮ್ಮ ಯಾಕೋ ಆಗಬಾರ್ದು ನೀವು ಒಪ್ಕೊಂಡು? ಆಗಬಾರ್ದು. ಯಾಕೆ ಸಳಿಯ ಅದನ್ನ ಅವನಿಗೆ ಹಾಕ ಸೋಮಗುಣಿಂದ್ರೆ ಮಾತಾಡೋದು ನೆನಪಾರ್ತಾವ ಡೈಲಾಗ್ಗಳು. ಆಟಾಡ ಬಾಯಿ ಹಾಕೋಬೇಡಿ ನಿಮ್ಮ ಈ ಮನಕ್ಕಂತ ಗಣೇಶನ ಮದುವೆ ಹಾಕ್ಯ. ಇದ ಛತ್ರಿ ತಗೊಂಡ್ 4 ಬಿಕ್ತಾ ಬಿಗದಿನಿ ಅಂತಂದ್ರ ಈ ಮನಕ್ಕದ್ದ ಗಣೇಶ ನೀನು ಕೂಡೆ ಅವ ಒಂದು ದಿಕ್ಕಿಗೆ ನೀವೊಂದು ಕುಡಿ ಓಡಿ ಹೋಗ್ಬೇಕು. ಏ ನಿಮ್ಮ ಮಾವನ ನೀ ಆ ಕಡೆ ನಿಂತ ಬಂದಲೆ ನನ್ನ ಮಗಳ ತಲೆ ಕೆಡ್ಸಕ್ಕ. ಏ ಮಾವ, ನಿನ್ನ ಮಗ ತಲೆ ಕೆಡ್ಸಕ್ ಬಂದಿಲ್ಲ, ಮದುವೆ ಮಾಡ್ಕೊಂಡು ಹೊಲಕ್ ಬಂದಿ ನಾವು ಮಾವ. ಲೇ ಮಗನ, ಮದುವೆ ಅನ್ನೋ ಮಾತ ಮರ್ತು ಬಿಡ. ನನ್ನ ಮಗಳಿಗೆ ಇದ ವಾರದಾಗ ನನ್ನ ಸಂಗನ ಕಳಿಯೊಳಗೆ ಭರ್ಜರಿ ಮದುವೆ ಮಾಡ್ತೀನಿ. ತಿಂಡಿದ್ರ ಮದುವೆ ಬಂದು ಕಂಟ ಪೂರ್ತಿ ತಿಂದು ಬೇಕಾದ್ರೆ ಕಟ್ಕೊಂಡು ಏ ನಿಂಗ ಸರಳ ಮನೆಗೆ ನಡೀತ್ಯ ಏನ್ ನಾಲ್ಕು ಬೇಕಾ ಮದುವೆ ಮಾಡ್ತೀವಿ ಗ್ಯಾರಂಟಿ. ಯಪ್ಪ ನೀ ಏನಾರ ಮಾಡಿ ಹೆಂಗಾರ ಮಾಡು, ಒಟ್ಟಲ್ಲಿ ನಾವು ಮದುವೆ ಮಾಡು. ಯಾಕೆ ಗೊತ್ತೇನು ಯಪ್ಪ, ನಾ ಹೆಂಗೆ ಮಾಡಲಿ ಈಗ ನಿನಗಂತಾನೆ ಈಗ ಗಂಡ ಹಿಂಗ್ ಮಾಡೋದು ನನಗೆ ಗೊತ್ತಾಗ್ತದೆ. ನಿನ್ನ ಗಂಡ ಬೇಕಾಗ್ಯದ ಅಂತೇಳಿ ನಾ ಸಾಯೋದ್ರೊಳಗ ನಿನಗೆ ಚಲೋ ಗಂಡನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು. ಸರಳ ನಡಿ ಮೈ ಅಪ್ಪಾಜಿ ಮಾವ ಗಂಡನ ಮೇಲೆ ಕಡೆ ಹಾಡಿದ್ದೆ ನಿನ್ನ ಮೇಲೆ ಹಾಡಿಗೆ ಮನಸ್ಸು ಮುಗುಳ್ತಾರಣ್ಣ. ಹಾಡ್ತೀನಿ ಅಪ್ಪ ಅಪ್ಪ ಅಷ್ಟು ಸುಲಭ ಅಲ್ವ ಮಾವ ನಿಂಗಿನ ಕೊಟ್ಟು ಮದುವೆ ಮಾಡೋದು.